ಪತ್ನಿಯನ್ನ ಉಸಿರುಗಟ್ಟಿಸಿ ಕೊಲೆಗೈದು ಬಳಿಕ ಹೃದಯಾಘಾತದಿಂದ ಸಾವು ಎಂಬ ನಾಟಕವಾಡಿದ ಪತಿಯ ಕರಾಳ ಘಟನೆ ಬೆಳಗಾವಿ ಜಿಲ್ಲೆಯ ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಈ ಭೀಕರ ಘಟನೆ ನಡೆದಿದೆ. ರಾಜೇಶ್ವರಿ ವಯಸ್ಸು 21 ಎಂಬ ಯುವತಿ ಕೊಲೆಯಾದವಳು. ಈತ ಪತ್ನಿಯನ್ನ ಕೊಲೆ ಮಾಡಿದ ಆರೋಪಿ ಪತಿ ಫಕೀರಪ್ಪ ಗಿಲಕನ್ನವರ. ಮದುವೆಯಾಗಿ 3 ವರ್ಷ ಕಳೆದ್ರೂ ಮಕ್ಕಳಾಗಿಲ್ಲ ಎಂಬ ಕಾರಣಕ್ಕೆ ಪತ್ನಿ ತನ್ನನ್ನು ನಿರಂತರವಾಗಿ ಕಾಟ ಕೊಡುತ್ತಿದ್ದಳು ಎಂದು ಆರೋಪಿ ಹೇಳಿಕೊಂಡಿದ್ದಾನೆ. ಈ ಕಾರಣದಿಂದ ಸಿಟ್ಟಿಗೈದು ಫಕೀರಪ್ಪ ಪತ್ನಿ ರಾಜೇಶ್ವರಿಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಕೊಲೆಯ ನಂತರ ಪತ್ನಿಯ ಸಂಬಂಧಿಕರಿಗೆ ಕರೆ ಮಾಡಿದ ಫಕೀರಪ್ಪ ರಾಜೇಶ್ವರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ ಎಂದು ಸುಳ್ಳು ಕತೆ ಕಟ್ಟಿದ್ದಾನೆ. ಆದರೆ ಅಂತ್ಯ ಸಂಸ್ಕಾರದ ವೇಳೆ ರಾಜೇಶ್ವರಿಯ ಪೋಷಕರಿಗೆ ಅನುಮಾನ ಮೂಡಿದೆ. ಮೃತದೇಹದ ಕತ್ತಿನ ಭಾಗದಲ್ಲಿ ಗಾಯದ ಗುರುತುಗಳು ಕಂಡು ಬಂದಿವೆ. ಇದರಿಂದ ಅನುಮಾನಗೊಂಡ ಪೋಷಕರು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದು ಆರೋಪಿ ಪತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕಿತ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಡಿ ಇಲ್ಲೇ ನಿಮ್ಮ ಊರಿಗೆ ಹೋಯ್ತೀರಿ? ನಮ್ಮ ಊರಿಗೆ ಹೋಯ್ತೀವಿ ರೀ, ನಮ್ಮ ಊರಿಗೆ ಹೋಯ್ತೀವಿ ನಾವು. ಈಗ 3ನೇದೈತೆ ರೀ. ಹಲೋ ಮದುವೆಯಾಗಿದ್ರೆ ಚಾಲನ ಮಾಡಿಬಿಟ್ಟಾರಿ ಅವರು. ಆಕೆ ಇದೊಂದು 3 ತಿಂಗಳು ಅಲ್ಲಿ 1 ತಿಂಗಳು ಅಷ್ಟೇ ಇರೋಲ್ರಿ ಗಂಡ ಮನ್ಯಾಗ. ಇರೋಲ್ರಿ 1 ತಿಂಗಳು ಇರೋಲ್ರಿ ಅಲ್ಲಿ ನಮ್ಮ ಮನ್ಯಾಗ ಹೆಚ್ಚಿರೋಲ್ರಿ. ಬಂದು ಮದುವೆ ಏನು ಫೋಟೋ ಮದುವೆ ಎಸ್ ಸಾಹೇಬ್ರು ಇದ್ರ ಮ್ಯಾಕ ಇದನ್ನ ತಗೋರಿ, ಅವ್ರ ನೋಟ್ರನ್ನ ಒಳಗೆ ಹಾಕ್ರಿ, ಇವ್ರ ನೋಟ ಬಿಡ್ಬೇಡ್ರಿ, ಅವ್ರ ಚಲೋ ಬಾಳ್ರಿ, ಅವ್ರ ಮ್ಯಾಕ ಅದೈತಿ ಮನೆ ಮಂದಿದೆಲ್ಲ ಮಾಡ್ಯಾರ. ಇದ್ರಾಗ ಮನೆ ಮಂದಿದೆಲ್ಲ ಕಾಯ್ರಿ. ಅವ್ರ ಗಂಡ ಅಂತ ಹೇಳೋದು ಮಾವ ಅಂತ ಹೇಳೋದು ಮೈತಿ. ಮಕ್ಕಳು ತಂದ್ರಿ ಅಂತ ಏನೇ ಹೇಳಿಲ್ರಿ ಆಕಿ. ಮಕ್ಳು ಬೇಕು ಅಂತ ಕೇಳಿಲ್ರಿ ಆಕಿ. ನಾನು ದವಾಖಾನೆ ತೋರಿಸಿ ಮಕ್ಳು ಬೇಕು ಅಂದಿಲ್ರಿ ಆಕಿ. ವಯಸ್ಸಾರ ಏನ್ರಿ ಆಕಿದು ಅವ್ರ ಹಂಗ ಹಾಕ್ಯಾರ್ರಿ ಮಕ್ಳ ಮ್ಯಾಗ. ನಮ್ಗೆ ನಾವ್ ನಡಿಕ್ನಾರ ಮಾಡಾಕ್ ಬರ್ತೀವ್ರಿ, ಮಾಡಿ ಹಾಕೋದೈತ್ರಿ. ದೇವ್ರ ಕೊಟ್ಟಾಗ ಮಕ್ಳಾಗೋಲ್ರಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.